ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ ನಿಧಿ ಪತ್ತೆ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ ಅಂತ ಈಗಷ್ಟೇ ನಾವು ಮಾಹಿತಿಯನ್ನು ಕೊಡ್ತಾ ಇದ್ವಿ. ಸೊ ನಿಧಿ ತುಂಬಾ ಪ್ರಾಚೀನ ಕಾಲದ್ದಲ್ಲ, ಯಾವುದೇ ಪ್ರಾಚೀನತೆಯನ್ನು ಸೂಚಿಸಲ್ಲ ಅಂತ ಪುರಾತತ್ವ ಇಲಾಖೆ ಅಧಿಕಾರಿಗಳು ಪ್ರಾಥಮಿಕ ತನಿಖೆಯಲ್ಲಿ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಅಸಲಿ ವಾರಸುದಾರರು ಯಾರಾಗ್ತಾರೆ? ವಾಪಸ್ ಕೊಡ್ತಾರಾ? ರಾಜ ಮನೆತನಕ್ಕೆ ಸೇರಿದಂತಹ ನಿಧಿನ ಇದು ಅಥವಾ ಮನೆ ಮಾಲೀಕರ ಪೂರ್ವಜರದ್ದ ಅನ್ನೋ ಪ್ರಶ್ನೆ. ಮನೆ ಮಾಲೀಕರ ಪೂರ್ವಜರದ್ದು ಅಂತ ಪುರಾತತ್ವ ಇಲಾಖೆ ಶಂಕೆ ವ್ಯಕ್ತಪಡಿಸ್ತಾ ಇದೆ. ಇದಕ್ಕೂ ರೀಸನ್ಸ್ ಇದಾವೆ, ಹೇಳ್ತೀವಿ ಮುಂದಿನ ಭಾಗದಲ್ಲಿ. 12ನೇ ಶತಮಾನದ ನಾಣ್ಯಗಳಿರಬಹುದು ಅಂತ ಅಲ್ಲಿ ನೀವು ನೋಡ್ತಾ ಇದ್ರಿ, ಕೆಲ ನಾಣ್ಯಗಳು ಕೂಡ ಸಿಕ್ಕಿತ್ತು. ಸೊ ಅದರ ಬಳಕೆ ಯಾವುದರ ಸಂದರ್ಭದಲ್ಲಿ ಇತ್ತು ಅನ್ನೋದನ್ನ ಕೂಡ ಇತಿಹಾಸಕಾರರು ಅಂದಾಜು ಮಾಡ್ತಾ ಇದ್ದಾರೆ. ಯಾವ ಟೈಮ್ನಲ್ಲಿ ಈ ಥರದ ಶೈಲಿಯ ಡಿಸೈನ್ ಆಭರಣಗಳನ್ನು ಮಾಡ್ತಾ ಇದ್ರು ಅಂತ. ಈಗ ಚಾಲುಕ್ಯರ ಕಾಲಘಟ್ಟದಲ್ಲಿ ಆಭರಣಗಳನ್ನು ಮಹಿಳೆಯರು ಹಾಕ್ತಾ ಇದ್ದಿದ್ದ ರೀತಿ ಬೇರೆ, ಅದೇ ರೀತಿ ಬೇರೆ ಬೇರೆ ರಾಜರು ಬಂದಾಗ, ಸಾಮಂತರು ಬಂದಾಗ ಡಿಸೈನ್ಗಳು ಬೇರೆ ಬೇರೆ ರೀತಿ ಇತ್ತು. ಇದನ್ನೆಲ್ಲ ನೋಡಿದಾಗ ಇದನ್ನೇ ಸ್ಟಡಿ ಮಾಡ್ತಿರ್ತಾರಲ್ಲ ಇತಿಹಾಸಗಾರರು, ಅವ್ರಿಗೊಂದು ಅಂದಾಜಿರುತ್ತೆ. ಆಮೇಲೆ ರಾಜರಿಗೆ ಸೇರಿದಂತಹ ನಿಧಿಗಿದೆಯಲ್ಲ, ಜಸ್ಟ್ ಒಂದು 3-4 ಕಂಠಿ ಹಾರಕ್ಕೆ ಮಾತ್ರ ಸೀಮಿತ ಆಗಲ್ಲ, ಅವೇನಿದ್ರು ಇನ್ನೂ ದೊಡ್ಡ ಸಂಖ್ಯೆಯಲ್ಲಿ ಪತ್ತೆ ಆಗುತ್ತೆ. ಹೀಗಾಗಿ ಇದು ಸಾಮಾನ್ಯ ಜನರು ಆಗಿನ ಕಾಲಘಟ್ಟದಲ್ಲಿ ಹಾಕ್ತಾ ಇದ್ದಿದ್ದು ಅನ್ನೋ ಶಂಕೆ ಇದೆ, ಆ ಡಿಸೈನು ಮತ್ತು ಬಳಕೆ ಆಗಿರುವಂತಹ ಚಿನ್ನವನ್ನು ನೋಡಿದಾಗೆಲ್ಲ. ಬಟ್ ಇದಿನ್ನು ಸುದೀರ್ಘವಾಗಿ ತನಿಖೆಗೆ ಒಳಪಡುತ್ತೆ, ಅಂದರೆ ಸಂಶೋಧನೆಗೆ ಒಳಪಡುತ್ತೆ. ಆ ಸಿಕ್ಕಿರ್ತಕ್ಕಂಥ ಸಾಮಗ್ರಿಗಳ ಆಭರಣಗಳ ಕಾಲಮಾನವನ್ನು ನಾವು ಗಮನಿಸಿದರೆ 12ನೇ ಶತಮಾನ ಅಂತೇಳಿ ನನಗೆ ತೋರ್ತದೆ. 12ನೇ ಶತಮಾನ ಅಂದರೆ ಆ ನಾಣ್ಯಗಳ ಆಹತ ಮುದ್ರೆಯ ನಾಣ್ಯಗಳು, ರಂಧ್ರ ಇರ್ತಕ್ಕಂಥ ಪದಕಗಳು ಲೊಕ್ಕಿ ಗದ್ಯಾನ ನಾಣ್ಯಗಳ ಆದರೆ ಅವು 12ನೇ ಶತಮಾನಕ್ಕೆ ಸಂಬಂಧಪಟ್ಟಂಥವು. ಹಾಗಾಗಿ ಇವನು ಕೂಡ ಇನ್ನೂ ವ್ಯವಸ್ಥಿತವಾದಂಥ ಕಾಲ ನಿರ್ಣಯ ವಿಧಾನಕ್ಕೆ ಒಳಪಡಿಸಿದರೆ ಅವುಗಳ ಹಿರಿಮೆಯನ್ನು ನಾವು ಕಂಡುಕೊಳ್ಳೋಕೆ ಸಾಧ್ಯ ಅದ. ಈ ಲಕ್ಕುಂಡಿದ ಇನ್ನೊಂದು ವಿಶೇಷ ಅದ. ತಾವೆಲ್ಲ ಜಿನಕಂಚಿ, ಈ ಕಾಂಚೀಪುರ ಅಂತೇಳಿ ಗಮನಿಸ್ತೀರಿ. ಕಂಚಿ, ಆ ಕಂಚಿಯಲ್ಲಿ ಜಿನಕಂಚಿ, ವಿಷ್ಣು ಕಂಚಿ, ಶಿವಕಂಚಿ 3 ಭಾಗಗಳನ್ನು ನಾವು ಗಮನಿಸ್ತೀವಿ. ಜಿನಕಂಚಿ ಅಂದರೆ ಜೈನ ಧರ್ಮದ ದೇವಾಲಯಗಳಿರ್ತಕ್ಕಂಥ ಸಮುಚ್ಚಯ, ವಿಷ್ಣು ಕಂಚಿ ವೈದಿಕ, ಶಿವಕಂಚಿ ಶೈವ. ಈ ಲಕ್ಕುಂಡಿಯಲ್ಲಿನೂ ಕೂಡ ಇಲ್ಲಿ ಒಂದು ಜಿನಕಂಚಿ ಅಂದರೆ ಜೈನ ದೇವಾಲಯಗಳ ಸಮೂಹ, ವೈಷ್ಣವ ದೇವಾಲಯಗಳ ಸಮೂಹ, ಶೈವ ದೇವಾಲಯಗಳ ಸಮೂಹವನ್ನು ನಾವು ಗಮನಿಸ್ತೀವಿ. ಇಷ್ಟು ಮಾತ್ರ ಅಲ್ಲ, ಲಕ್ಕುಂಡಿಯಲ್ಲಿ ಶಾಸನ ಆಭರಣಗಳೆಲ್ಲ ಸಿಗೋದು ತುಂಬ ಸಾಮಾನ್ಯ ಅಂತ ಕೂಡ ಇತಿಹಾಸಕಾರರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಯಾಕಂದರೆ ಅದು ಒಂದು ಸಂಪತ್ತು ಭರಿತ ಊರಾಗಿತ್ತು ಲಕ್ಕುಂಡಿ. ನೀವು ಇತಿಹಾಸದಲ್ಲಿ ಕೂಡ ಲಕ್ಕುಂಡಿಯ ಬಗ್ಗೆ ಪದೇ ಪದೇ ಉಲ್ಲೇಖ ಆಗಿರೋದನ್ನ ನೋಡಿರ್ತೀರಿ.